ಸಮಸ್ಯೆಗಳು ಬಂದಾಗ ಜೀವನವೇ ಬೇಡ ಅನ್ನೋ ಈ ಕಾಲಘಟ್ಟದಲ್ಲಿ ಬದುಕನ್ನು ಸವಾಲಾಗಿ ಸ್ವೀಕರಿಸಿ ಯಶಸ್ಸು ಕಂಡವರು ಮಹಾಲಿಂಗ ನಾಯ್ಕರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸುಮಾರು 75 ಹರೆಯದ ಮಹಾಲಿಂಗ ನಾಯ್ಕರವರು ಇಂದು ಆಧುನಿಕ ಭಗೀರಥನಾಗಿ ಜಲಸಾಧಕನಾಗಿ ದೇಶ ಕಂಡಂತಹ ಮಹಾನ್ ಕೃಷಿಕ. ಕೃಷಿಗೆ ನೀರು ಹಾಯಿಸಲು ಪಂಪ್ ಸೆಟ್ಗಳ ಸೌಲಭ್ಯಗಳೇ ಇಲ್ಲದ ಕಾಲದಲ್ಲಿ ಹಿಂದಿನ ತಲೆಮಾರಿನವರು ಅವಲಂಬಿಸಿದ್ದ ಸುರಂಗ ನೀರಿನ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಇದೇ ವ್ಯವಸ್ಥೆಯಲ್ಲಿ ವಿದ್ಯುತ್ ರಹಿತವಾಗಿ ಗ್ರಾವಿಟಿ ನೆರವಿನಲ್ಲಿ ಕೃಷಿಗೆ ತುಂತುರು ನೀರಾವರಿ, ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ಯಶಸ್ವಿಯಾಗಿರುವ ಮಹಾಲಿಂಗ ನಾಯ್ಕರವರು ಏಕಾಂಗಿಯಾಗಿ 7 ಸುರಂಗಗಳನ್ನು ಕೊರೆದ ಒನ್ ಮ್ಯಾನ್ ಆರ್ಮಿ. ಇವರ ಈ ಸಾಧನೆಯನ್ನು ಗುರುತಿಸಿ ಇವರ ಶ್ರಮಕ್ಕೆ ಪ್ರತಿಫಲವಾಗಿ ನಿಂತಿತ್ತು ಕೇಂದ್ರ ಸರ್ಕಾರ. ಒಂದು ಸಣ್ಣ ಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ ಜೀವನ ಸಾಗಿಸುತ್ತಿದ್ದ ಮಹಾಲಿಂಗ ನಾಯ್ಕರವರ ಈ ಸಾಧನೆಯನ್ನ ಗುರುತಿಸಿ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 2022ನೇ ಸಾಲಿನ ಭಾರತದ ಅತ್ಯುನ್ನತ ಪ್ರಶಸ್ತಿ ಪದ್ಮಶ್ರೀ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ. ಹಾಗಾದ್ರೆ ಇವರು ಮಾಡಿದ ಸಾಧನೆಯ ಬಗ್ಗೆ ಇನ್ನಷ್ಟು ನೋಡ್ಕೊಂಡು ಬರೋಣ. ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಭಾರತದ ಶ್ರೇಷ್ಠ ಕೃಷಿಕ, ಭಾರತ ಕಂಡಂತಹ ಜಲಸಾಧಕ, ನಮ್ಮ ಕರಾವಳಿಯ ಭಗೀರಥ, ಕೃಷಿ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಸಾಧನೆಯನ್ನ ಕೈದಂತಹ ಭಾರತ ಸರ್ಕಾರದ ಶ್ರೇಷ್ಠ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಮಹಾಲಿಂಗ ನಾಯ್ಕ ಅಭಯವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜೀವನಕ್ಕಾಗಿ ಇವರು ಕೃಷಿಯನ್ನೇ ಅವಲಂಬಿಸಿಕೊಂಡವರು. ಸುಮಾರು ಕೃಷಿಗಾಗಿ, ನೀರಾವರಿಗಾಗಿ ಸರಿಸುಮಾರು 7 ಸುರಂಗಗಳನ್ನ ಕೊರೆದು ಅದರಲ್ಲಿ 6 ಸುರಂಗಗಳು ವಿಫಲವಾದಾಗ ಕೈಕಟ್ಟಿ ಕುಳಿತುಕೊಳ್ಳದೆ ಯಶಸ್ಸಿನ ಹಿಂದೆ ಖಂಡಿತವಾಗಲೂ ಶ್ರಮದ ಹಿಂದೆ ಯಶಸ್ಸಿರುತ್ತೆ ಅನ್ನುವಂತಹ ಮಾತಿನೊಂದಿಗೆ 7ನೇ ಸುರಂಗವನ್ನ ಕೊರೆಯಲಿಕ್ಕೆ ಮುಂದಾಗ್ತಾರೆ. ಈ ಒಂದು 7ನೇ ಸುರಂಗ ಅನ್ನೋದು ಇವರ ಜೀವನವನ್ನೇ ಬದಲಾಯಿಸ್ತದೆ. ಯಾಕೆಂತ ಹೇಳಿದ್ರೆ ಒಂದು ಹಳ್ಳಿ ಪ್ರದೇಶದಲ್ಲಿರುವಂತಹ ಈ ಕೃಷಿಕನನ್ನು ಈ ಸುರಂಗ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಹ ಒಂದು ಕಾರ್ಯ ನಡೀತದೆ. ಭಾರತ ಸರ್ಕಾರ ಕೊಡಲ್ಪಡುವಂತಹ ಪದ್ಮಶ್ರೀ ಪ್ರಶಸ್ತಿ ಇವರಿಗೆ ಈ ಒಂದು ಸುರಂಗ ಮಾರ್ಗದ ಮೂಲಕ ಇವರನ್ನ ಗುರುತಿಸ್ತಾರೆ. ಇವರ ಈ ಸಾಧನೆಯ ಕುರಿತಾಗಿ ಕೆಲವೊಂದು ವಿಚಾರಗಳನ್ನ ಇವರಲ್ಲಿ ಕೇಳ್ಕೊಂಡು ಬರೋಣ. ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಕೃಷಿ ಕ್ಷೇತ್ರದಲ್ಲಿ ಈಗ ತಾನೇ ಎಲ್ಲರೂ ಕೂಡ ನೀರಾವರಿಯಾಗಿ ಅಳವಡಿಸಿಕೊಳ್ಳುವಂತದ್ದು ನಾವೀಗ ನೋಡ್ತಾ ಇರೋದು. ಎಲ್ಲೆಡೆ ಕೂಡ ಬೋರ್ವೆಲ್ಗಳನ್ನ ಕೊರಿತಾ ಇದ್ದಾರೆ. ಸೊ ನೀವ್ಯಾಕೆ ಈ ಸುರಂಗ ಮಾರ್ಗವನ್ನ ಕೊರಿಬೇಕು ಅನ್ನುವಂತಹ ಒಂದು ಧ್ಯೇಯವನ್ನ ಇಟ್ಕೊಂಡಿದ್ರಿ? ಯಾಣಮಂಡ ತುಂಬು ಬಟನ ಅಲ್ಪ ಬೆಲೆ ಬೋಂತೆ ಬೆಲೆ ಬೋತು ಅಲ್ಪ ಒಂದು 10 ವರ್ಷ ಒಕ್ಕೆಲ ಆತಿತ್ತೆ ಏನು ಫಸ್ಟ್ ಒಕ್ಕೆಲು ಅಂಟ ಒಂಜಿ ಕೊಟ್ಟಿ ಆಟ ಅಕ್ಲೆನ ಅವನು 10 ವರ್ಷ ಬೆಲೆ ಅಂತ ಎನ್ನ ಮನಸ್ಸು ದಾಯ್ತಾನ ಒಂದು ನಡದು ಮಾಡ್ಕೊಡು ಅಂಡದು ಎನ್ನ ಮನಸ್ಸು ತಾಂಡು ಆತನ ಎಂಕದು ಆಯ್ತಾ ಅಂಟ ತುಂಬಿ ಎಲ್ಲಿ ಪುನಃ ಮರ್ತ ಕೆಲಸ ಬಜ್ಜಿ ಎಪ್ಪುನೋ ಸಾರಿಗೆ ಎಪ್ಪುನೋ ಮರ್ತ ಕೆಲಸ ಮರ್ದು ಉಡ್ಪುನೋ ಅಂಚ ಎಂಕ್ ಸೋಜಿಂಡು ದಾಯ್ತಾನ ನಡದು ಮಾಡ್ಕೊಡು ಮನಸ್ಸಿಲಾಂಡು ಏನು ಆರೇಟ ಕೇಂಡಾನು ಎಂಕೊಂಜಿ ಪನಿ ಜಾಗೆ ಓರುವಾರ ಅಂದು ಅಪ್ಪ ಜಾಗೆ ಓಂಡ್ಯಾ ಅಂದು ಅಕ್ಲೆ ಸ್ವಾದಿನ ಮುಳಿಕ್ಕು ಬೋಡಾತ ಅಕ್ಲೆ ಮುಳಿತ ಇಲ್ಲಿತ್ತನು ಮುಳಿಲ ಎಲ್ಲ ಏನೇ ಪಾಡು ಅಂತ ಅಕ್ಲೆ ಇಲ್ಲು ಮುಳಿತ ಇಲ್ಲಿತ್ತನೆ ಅಲ್ಪ ಒಂಜಿ ಪನಿ ಜಾಗೆ ಉಂಡು ಅಲ್ಪ ಒಂಜಿ ಅಲ್ಪ ಈ ಕುಲೋಲ್ಲ ಒಂಜಿ 2 ಎಕರೆ ಜಾಗೆ ಅವು ಎಂಕ್ಲೆ ಮುಳಿಕ್ಕು ಬೋಡಾತು ಮಾಡ್ತು ಎಂಕ್ಲೆ ಸ್ವಾದಿನ ಉಳ್ಳ ಆಯ್ನೆ ರೆಕ್ಕಾತಿ ಏ ಮಾಡ್ತನು ಪಂಡದ ಆ ಜಾಗೆನ ಎಂಕ್ ಸೋಯ್ಪಾತು ಅಯ್ನು ರೆಕ್ಕಾತಿ ಏನೇ ಮಾಡ್ತೆ ಆತನ ಅಂಡರ ನೀರಿದ್ದೀಯ ನೀರು ಇಲ್ಲಾರ್ದು ಕೊಂಡತ್ತು ಪರ್ವ ನೋಡು ಅಂಡ ಉಕ್ಕೆಲು ಪಡ್ದು ಪೋಯ್ತಿರ ಅಲ್ಲಿ ಏನು ನೀರಿಗೆ ಬೋಡಾತು ಒಂಜಿ 2 ಮೂಜಿ ಸೊರಂಗತ್ತೆ ಮೂಜಿಲ ಪೈಲಾಂಡು ಮೂಜಿ ಗುಯಲತ್ತೆ ಅವಳ ಪೈಲಾಂಡು
ಮಾಂತರ್ಲ ನಾನು ಪಕ್ಕಡೆ ಅನ್ಪರ್ಸರು ಅಂತಾರೆ ಅವು ಮೂಜಿಗೂ ಹೇಳ್ದು ನನ್ನ ನೀರು ಸಿಕ್ಕ್ಯಾರ ಎಂಕ್ ಒಂಜೆ ಸಾಧನ ನೀರು ಉಂಡೋಜ್ಜ ಸೋಡುದು ಪಕೆಲಿಟಿಯ ಕುಳಿಯ ರಸಗು ಪಿದಾಯಿ ಬೇಲೆ ಹೋಗ್ಬಿಡೇನು ಬೇಲೆ ಉಡ್ತು ಹತ್ತದು ರಾತ್ರಿ 12 ಗಂಟೆ ಮುಟ್ಟಾಲ ಇಲ್ಲಾರು ಪಂಟ ಎಂಕ್ ದೈತಂಡ ಜೋಕ್ಲಾಪ ಎಲ್ಲಿ ಅಕ್ಳು ಸಾಲೆ ಹೋಗ್ತಾರೆ ಎಂಕ್ ವಿದ್ಯಾಭ್ಯಾಸ ಇದ್ದಿ ಅಂಚೇನು ಹೇಳಿದಾರ ಅಕ್ಳೆಗ ಅಂಡ ವಿದ್ಯಾಭ್ಯಾಸ ಇಪ್ಪಡ ಅಂಡ ಅಕ್ಳೆ ಶಾಲೆ ಬಿಡ್ದು ಅಕ್ಳೆ ಶಾಲೆ ಹೋಗ್ತು ಐದು ಈ ನೀರಿಗೂ ಬಡಾತು ಒಳ್ತು ಕೊಡತ್ತು ಏನು ಪರವಂತೆ ಅಪ್ಪ ಎಣ್ಣು ಮಾಂತರ್ಲಿಂದ ಪಕ್ಕಡ ಎಣ್ಣು ಎಂಕೊಂಜೆ ಅಟೋರ್ನ ಆಯ್ತಂಡ ನೀರು ಉಂಡಯ್ಯ ಆ ಜಾಗೆಟ್ ನೀರು ಉಂಡೋಜ್ಜೋ ಸೋಡು ಎಂಕೊಂಜಿ ಚಳಗುಂಡು ಅಂಚೆ 7ನೇ ಸೊರಂಗೊಟ್ಟು ಆ ಆಜಿ ಸೊರಂಗೊಳ ಪೈಲ 7ನೇ ಸೊರಂಗೊಟ್ಟು ಎಂಕ್ ದೇವ್ರ ನೀರು ಒದಕದು ಕೊಡ್ತೆ ನೀರು ಸಿಕ್ಕನ ಹಿಡ್ದುಕೋ ಐನು ಏನು ಒಂದೊಂದೇ ಸಮ ತಟ್ಟು ಮಾಡ್ತದ್ದು ಒಂದೊಂದೇ ಅಣ್ಣನಾಕ್ಲು ಪಡ್ತು ಬೆಲೆ ಬೋಯ್ನೊಳಗ ಕಂಗದೈ ಕೊಣತ್ ನಡತು ಕೇಯಿ ಸಮೇತ ಅಂತ ಸಮ ತಟ್ಟು ಮಾಡ್ತು ಮರಂ ಪುಟೆ ಮಣ್ಣು ಕೊಣತ್ತು ಕೂಲಿಗೆ ಹೊರ್ತು ಕೆಲಸ ಮಾಡ್ತು ಹೊತ್ತು ಎಂಕ್ಳು ಕಂಡಾಣಿ ಬಿಡೈತಿ 2 ಜನ ಬೆಲೆ ಅಂತಾನೆ ಐನು ತರಕಾರಿ ಕೇಯಿ ಸಮೇತ ಸಜತ್ತದೆ ಮಾಡ್ತದೆ ಹಣ್ಣು ಪಂಟ ಜೋಕ್ಳು ಎಲ್ಲಿ ಅಕ್ಳು ಮಣ್ಣು ಮೊಟ್ಟು ಅಂತಾರೆ ಸಾಲೆ ಉಪ್ಪುನ ರಜತ್ತಾನಿ ಅಂಚ ಕೇಯಿ ಮಾಡ್ತದೆ ಬುಕ್ಕ ತರಕಾರಿ ಮಾಂತ ಮಾಡ್ತು ಅಂತ ಹೆಣ್ಣು ನೀರು ಸಿಕ್ಕನೆ ಹಿಡ್ದುಕ್ಕು ಐಕ್ಕೆ ತುಂಬು ಮರ್ಯಾದ ಮಾಂತ ಮಾಡ್ತು ಅಂತಾನೆ ತರಕಾರಿ ಅಂತ ಅಂಚ ನೀರು ಸಿಕ್ಕನೆ ಹಿಡ್ಕೊ ಇತ್ತೆ ಸಾರೆ ಐಟು ಒಂಜೆ 10 ಐಸ್ಪೋ ಸಾರೆ ಬುಕ್ಕೋ 10 ಮುನ್ನೂದು ಕಂಗದೈ ಉಂಡು ಕೊಕ್ಕೊ ಬಾರೆ ಎಡ್ಡೆ ಒಂಜಿ ಮಾಂತ ಮಿಶ್ರ ಬುಳ್ಳೆ ಆಳ್ತೇವೆ ಮಿಶ್ರ ಬುಳ್ಳೆ ಆಳ್ತಾರೆ ವಾರಣಾಸಿ ಮೂರ್ತಿ ಆಟ್ರು ಬರ್ತದೆ ಸುಬ್ರಹ್ಮಣ್ಯನ ಮಗಿ ಆರು ಬರ್ತದೆ ಈ ಜಾಗನ ಸಾವಯವ ಕ್ರಮೋಟಾರು ಇಲ್ಲಿ ಮೀಟಿಂಗ್ ಮಾಡ್ತು ಅಂತಾರೆ ಅನ್ನ ಜಾಗನ ಸೂತು ಅಂಡರು ನೀರು ನಾವು ಎಣ್ಣವು ಅಂಡರು ಆರು 2004 ಆರು ಫಸ್ಟಿಗೂ ಗುರುತಿಸಾಯಿನ ಆರು ವಾರಣಾಸಿ ಸುಬ್ರಹ್ಮಣ್ಯ ಮಗಿ ಮೂರ್ತಿ ಆಟ್ರು ಹಸುವಿನಾಕಿ ಅಕ್ಳು ಸಾಲೆಟೆ ನಾನು ಗುರ್ತು ಐದಕ್ಕೂ ಹಲವಾರು ಪ್ರಶಸ್ತಿಗೆ ಕಾರಣವಾಗ್ತದೆ ಅಂಚ ಪ್ರಶಸ್ತಿ ತಿಕ್ಕನಡ್ಕೋ ಏನು ಅಂಡೆ ಪ್ರಶಸ್ತಿಗೂ ಬಡ ತತ್ತು ಏನು ಬೆಳ ಅಂತಾನೆ ಎಂಕ್ ಸನ್ಮಾನ ಎಲ್ಲ ಓಡ್ತಿ ಪಂಡ 6 ಅಂಡರ ಈ ಮನಿ ಪೋಡ್ತಿ ಇಪ್ಪಡು ಒಂದು ಪುಳ್ಳಿನಾಗ್ಲೇ ಪುದರ್ವಾಣ್ಯ ಅಂಚ ಪ್ರಶಸ್ತಿ ಪತ್ರ ನಡೆದುಕೋ ಆಕೆಯರಿಗೆ ಮೋದಿ ಸರ್ಕಾರ ಒಂಜಿ ಏನನ್ನು ಗುರುತಿಸಾಗ್ತಾರೆ ಆರೆಗೆ 100 ಸರ್ತಿ ನಮಸ್ಕಾರ ಮಾಡ್ತಾನೆ ಯಾರು ಅಂತಾರೆ ಅವು ಗುರುತಿಸಾನೆ ಈ ಅಲ್ಲಿ ತಾನು ದಾಳ ಗೊತ್ತಿದ್ದೆ ಅಲ್ಲಿ ಇರ್ತದೆ ಡಿಲ್ಲಿ ಮುಟ್ಟ ಪೋಪ್ಲ ಕಾರು ಏನನ್ನು ಗುರುತಿಸಾಗ್ತಾರೆ ಆ ಮೋದಿ ಸರ್ಕಾರ ಅಂತ ಗುರುತಿಸಾಯಿ ನಿರ್ಧಾರ ಇತ್ತೇಂಕ ಆರು ಗುರುತಿಸಾನೆ ಮಾಂತರ್ನಾಳ ಸಾಧಾರಣ ಗುರ್ತಲ ಅಂಡು ಈಗ ಏರು ಬಂದು ಮಾತಾಡಲ್ಲ ಗೊತ್ತಾಂಡಿದೆ ಅಂದು ಏರು ನನ್ನದು ಮಾಂತರೆಲ್ಲ ತೆರಿತು ಆತನ ಅಂಚೆನು ಹೇಳ್ತಾರ ಆರು ಒಂದು ಇಂಚಿನ ಅಲ್ಲಿದ ಮಟ್ಟ ಕೊರ್ನಾವು ಭಾರಿ ಪ್ರಯೋಜನ ಅಂಡು ಅಂಚ ಹಿಡ್ದು ಬುಕ್ಕ ಎಂಕ್ ಆ ನೀರಿನ ದಾಣೆ ಅಂತ ಏನು ಕಂಗ ಆಡು ಸಾರೆ ಆಡು 17 ಲೀಟ್ರ್ ಕಂಗ ಆಡು ನಾನು ಸಾರೆಗೆ 30 ಲೀಟ್ರ್ ನೀರು ಆಕೆರಿ ಬಚ್ಚಲ್ ನೀರು ಪೂರ ಆಣಿ ನೀರು ಕಮ್ಮಿ ಇಪ್ಪನ ಆಯ್ನು ಒರಿಪಾತು ಆಯ್ನು ವಾರಟ್ಟು ಅಯ್ಯೋ ಮುದ್ದೆಳ್ದು ಬತ್ತು ಅಂತುಂಡು ಅವು ಮಾಡ್ತದೆ ಇಲ್ಲದ ಜಾಲ್ತ ನೀರು ಪೂರ ಆ ಪೊಟ್ಟ ಆಯ್ನ ಗುಯಲ್ ಸೊರಂಗ ಅಂತ ಕಲ್ಲು ಕಟ್ಟದು ಸೊರಂಗದ ಒಳ ನೀರು ಹಿಂಗೆ ಪಳೆಕೋ ಅಂತೆ 2 ಎಕರೆ ಜಾಗದ ನೀರನ್ನೇ ಪಿದಾಯಿ ಎತ್ತು ಬರ್ಸತ್ತಲ್ಲ ಪಿದಾಯಿ ಪೋ ಅಂತ ಲೆಕ್ಕೋ ಅಯ್ನು ಏನು ವ್ಯವಸ್ಥೆ ಮಾಡ್ತಿದ್ದಾನೆ ಅಯ್ನು ಅಲ್ಪ ಹಿಂಗೆ ಪಳೆಕೋ ನಾವು ನಿಜವಾದ ಸೇರಂಡ ನೀರನ್ನು ಏತ್ತು ನಮ್ಮ ಭೂಮಿಗೆ ಹಿಂಗೆ ಸೇರಿಸಿರಂಡು ಆತು ಹಿಂಗೆ ಸಾವು ನಮ್ಮದಾಗಿ ಇತ್ತೆ ಉಪಾಯ ಅನ್ಕೊಂಡೆ ಜನಸಂಖ್ಯೆ ಹೆಚ್ಚಿಗೆ ನೀರೆಲ್ಲ ಜಾಸ್ತಿ ಬಾಡಾಕು ಉಪಾಯ ಐತಿ ಇಂದು ಹಿರಿಯಾಗ್ಲು ತೆತ್ತಿಟ್ಟ ನೀರು ನಮ್ಮ ಉಪಾಯ ಅನ್ಪು ಒಂಜಿ ಮರ ನಾಡಂಡ ಐಟ್ಟು ಮಾಂತೆ ಪಕ್ಕಿ ಇಲ್ಲ ಮಾಂತ ಮುರ್ಕೊಳ ನಂಗೆ ಬೋಡಾಪು ದಾನೆ ಪಿಜಿ ನಡ್ದು ಬತ್ತನ ಮಾಂತ ಉಪಾಯ ಐತನೇ ನಂಗೆ ಅವಳ ಬೋಡಾಪು ಇತ್ತೆ ಕೊಕ್ಕೋ ಅನ್ಸುತ್ತಲ್ಲ ಇದು ಬೇರು ಸಿನ್ಪುಂಡು ಕುಂಡಾಚೆ ಸಿನ್ಪುಂಡು ಮಂತ ಪಂಪೇರು
ಅವು ಸಿಂಧದು ಒರಿನ ನಂಕು దాన్ని ಅವಳ ಬದುಕುಡು ದೇವರ ಅವಸ ಇಕ್ಕಳು ಹೊರ್ತೇವೆ ಇಂದು ಮಾಂತ ಇತ್ತು ನಾನೇ ನಮ್ಮ ನಾವು ಮರ ಒರಿ ಒಂಜಿ ಮರ ಒರಿ ಒಂಜಿ ಪುದಾರ್ ಬಣ್ಣರ ಒಂಜಿ ಮರ ನಂಟ ಐಟ್ಟು ಆ ಮರಟ್ಟು ಪತ್ತಿಯೊಂದು ಏಕ್ಲ ಐಟು ಜೀವನ ಹೋಗು ಒಂಜಿ ಬೆಳತ ಮರ ನಂಟ ಎದ್ದು ಇಕ್ಕುವಂತ ತಿಂದು ಒರಿ ನಂಕು ಪೂರ ನಂಕು ಸಿಕ್ಕೊಡ್ದಾಗ ನಂಗೆ ಕಾಳುವಾಸಿ ಮುಕ್ಕಾಳುವಾಸಿ ಈರೊಂಜಿ ಆಜಿ ಸುರಂಗನ ತೋಡ್ದಿತ್ತರಿಗಿದೆ ಅಂದು ಆರು ಸುರಂಗಗಳನ್ನ ತೋಡಿ ಅದರಲ್ಲಿ ನೀವು ವಿಫಲರಾದಾಗ ನಿಮಗೆ ಜನಗಳೆಲ್ಲ ಟೀಕೆ ಮಾಡಿದ್ರು ಅಂತ ಹೇಳಿ ನಾವು ಕೇಳ್ಪಟ್ವಿ. ಅವು ಪಂಡ ಆಜಿ ಸೊರಂಗ ದೆಪ್ಪನ ಇಟ್ಲ ಐಕ ತುಂಬ ಅಂಟಾರ ಅವು ನಾನು ಆಗ ನೀರು ಸಿಕ್ಕ್ಯಾರನೇ ಇದ್ದಿಂದು ಏನು ನೀರು ಕೊಂಡಂಡ ಯಾರ ಅಂದ ಇಲ್ಲಡೆ ದಂಬೇಡ್ದು ಮಿತ್ತಿರ್ದು ಮೈಪೊಡು ಆತಿ ಪಡಿಕಾಯಿ ಪೊಡು ಅಂತೀರು ಅಂಡ್ಲ ಏನು ಐನಂಗೆ ಇರುತ್ತೆ ಅವುಗಳ ಬುದ್ಧಿಗೆ ಎಡ್ಡೆ ಅಂಡು ಪಂಡು ನಾವು ಒಂದು ಹೊಂಡದು ಏನು ಐನೊಂಜಿಲ ಕ್ಯಾರದಿ ಗಿರತಿಜಿ ನಮ್ಮ ದೇಶವು ಓವು ಮಾಂತ ಉಂಡು ಅವು ಮಾಂತ ನಮ್ಮ ಐನು ಒರಿಪೋಡು ನಂತ ಪೀಳಿಗೆಗೆ ಐನು ನೀರು ಸಂದರ್ಶನ ಮಾಡ್ಕೊಡು ಉರಿತು ಬರೋಡಿ ಇದ್ದೇನೆ ನನ್ನ ನೀರು ನಂಗೆ ಬಂಗಾರಾಂಡ ಕೊಂಡ್ರಲ್ಲಿ ನೀರು ಕೊಂಡ್ರೆ ಕಷ್ಟ ಸಾಧ್ಯ ಕಷ್ಟಕಾಲ ಯಾಕಂದ್ರೆ ಈಗಲೇ ಎಲ್ಲ ಕಡೆ ನೀರಿಲ್ಲದಾಗಿದೆ. ಈ ಟೈಮಲ್ಲಿ ಬೇಸಿಗೆ ಅಂತ ಸ್ಟಾರ್ಟ್ ಆಗೋದ್ರಿಂದ ಮೊದಲೇ ನೀರಿಲ್ಲದಾಗಿದೆ. ಸೊ ನಾವೆಲ್ಲ ನೀರನ್ನ ಉಳಿತಾಯ ಮಾಡ್ಬೇಕು ಅಂತ ಹೇಳೋದು ನಿಮ್ಮ ಆಶಯ. ಓಕೆ, ಪದ್ಮಶ್ರೀ ಪುರಸ್ಕಾರಕ್ಕೆ ಆಯ್ಕೆ ಆಗಿದ್ರಿ ಅಂತ ಹೇಳಿ ನಿಮಗೆ ಯಾವ ರೀತಿ ಗೊತ್ತಾಯ್ತು? ಅದು ಪದ್ಮಶ್ರೀ ಆಯ್ಕೆ ಆಗಲಿಕ್ಕೆ ಗೋವಾದ ಜೀನಿ ಕಂಪನಿಯವರು ಬರ್ತಿರ್ತಾರೆ ಇಲ್ಲಾಡಿ ಜೀನಿ ಕಂಪನಿದಾಗ ಆರು ಬರ್ತದ ನೀರ್ಲ ಮಣ್ಣೆಲ್ಲ ದೆತ್ತೊಂದು ಓದ್ತಾರೆ ದೆತ್ತೊಂದು ಪೋತು ಆರು ಬಣ್ಣದಾನೆ ಅಂತಾರೆ ಅಂತೆ ರಾಗಿಲ ಅಂತೆ ಅಳತನೆ ಬಿತ್ತು ಮತ್ತೆ ಬಿತ್ತು ಕೊರತು ಈ ನೀರ್ಲ ಮಣ್ಣೆಲ್ಲ ಆರು ದೆತ್ತೊಂದು ಹೋತು ಒಂಜೇ ವಾರೋಟು ಒಂದು ಎಂಕ್ ಪದ್ಮಶ್ರೀಗೆ ಆಯ್ಕೆ ಆತಂಡು ಪಂಡ ನಾನು ಏನು ಮಾಡ್ತಾನೆ ಪಂಡ ಅಕ್ಕಲೆ ಅತಿ ಪೊಂದು ಲೆಕ್ಕ ಮಾಡ್ತೆ ಇವರು ಅಂಚ ಆಯ್ಕೆ ಮಾಡ್ತೀರ ಆ ಆಯ್ಕೆ ಮಾಡ್ತಾರೆ ನಾವು ಎಂಕು ಬಾರಿ ಸಂತೋಷ ಬರ್ತದೆ. ನಮ್ಮ ಭಾರತ ಸರ್ಕಾರ ಗುರುತಿಸಾದ ಹಳ್ಳಿಡಿತ್ತಿನಾರು ಏರೆಗ್ಲ ಗೊತ್ತಿಜ ಮೂಡತೆ ಇದು ಈರು ಸುರಂಗ ಮಾರ್ಗ ಅಂದಿದ್ದರು ಅಟ್ ನೀರು ಮಾತಾಡ್ಲ ದಿಕ್ಕಿಟ್ಟು ಪಂಪಿನ ಒಂಜಿ ಖುಷಿಟ್ಟು ಈರೊಂಜಿ ಆ ಶ್ರಮಕ್ಕೆ ಭಾರತ ಸರ್ಕಾರ ಇದಕ್ಕೆ ಪ್ರತಿಫಲ ಕೊಡ್ತಿತ್ತನದೆ ಎತ್ತ ಬಗ್ಗೆ ಇರ್ದಾದ ಬಂದರು ಆಯ್ಕೆ ಮಾತಾಡಲ್ಲ ನೀರು ಇದ್ದೆ ಅಂದ್ರೆ ಹೇಳ್ತಿ ಇದೇ ಇತ್ತೆ ದಿನೋ ಇದ್ದೇಕು ಇತ್ತು ಅಂತ ಕಮ್ಮಿ ಇತ್ತೇನ ವರ್ಷೋಟು ಒಂಜಿ 1,000 2,000 ಜನ ಮುಟ್ಟಲ್ಲ ಇಲ್ಲಡೆ ಬತ್ತು ಅಂತೇಳು ಬಸ್ ಇಟ್ಟು ಅಂತ ಒಂಜಿ ಗ್ಲಾಸ್ ನೀರು ಒಂಜುಂಡು ಬೆಲ್ಲಲ ಒಂಜಿ ಗ್ಲಾಸ್ ನೀರ್ಲ ಎಣ್ಣ ದಾನ ಪಂಡ ಐದು ಮಲ್ಲ ದಾನ ಇದ್ದಿದ್ದು ಪಂಡ ಆಯ್ ಪರತು ಹೋಗ್ಪೇರು ಪಂಡ ನೀರು ಇದ್ಯಾನ ಜಾಗ ಹಿಡ್ದು ಇನಿ ಅಕ್ಳು ಮಾತ ನಮ್ಮವೇ ಹಿಂದೆಡ್ತು ನೀರು ಪರತು ಹೋಗ್ಪೇರು ಆ ಸೊರಂಗದ ನೀರು ಎಂಕ ತಿಕ್ಕನ ಏಳೇನ ಸೊರಂಗೊಟ್ಟು ನೀರು ಇತ್ತೆ ಎತ್ತೋ ಗುಂಡಿ ಅಂತ ಬೋರ್ವೆಲ್ ಅಂತ ತೆಪ್ಪೇರು ನೀರು ಸಿಕ್ಕುಜಿ ಕೆಲವು ಪೈಲ ಹಾಪುನು ಆ ಬೋರ್ದ ಎಪ್ಪುನ ಹಿಂದೆ ಸೊರಂಗೊಟ್ಟು ಏನು ಒಂಜಿ 2 ಸರ್ತಿ ಮಣ್ಣದವಲ್ಲ ಎಲ್ಲ ಬಿಡ್ತೆ ಒರಿಯೇ ಕೆಲಸ ಮಾಡ್ಪುನೆ ಮಣ್ಣು ದೆಪ್ಪುನಲ್ಲ ಕೊಂಡ್ರನೆಲ್ಲ ಪೂರ ಒರಿಯೇ ರಾತ್ರಿ ಕೆಲಸ ಮಲ್ಪೋಡು ಪಗೆಲು ಉನಿಯರ ಅವಡೆ ಅದು ಕೂಲಿ ಕೆಲಸ ಅಪ್ಪ ಇತ್ತಿನ ಸಂಬಳ ಇತ್ತು ಇಡೀ 2 ರೂಪಾಯಿ ಬಜ್ಜೆ ಎತ್ತನೆ ಆಗುವ ಅಂದರೆ ಒಂದು 5 ರೂಪಾಯಿ ಸಂಬಳ ಇತ್ತು ಆ ಟೈಮ್ ಉಂಟು ಅಂಚೆ ಹೇಳಿದಾರ ಭಾರಿ ಕಷ್ಟದ ದಿನ ಇತ್ತು ಆ ಟೈಮ್ ಉಂಟು ಇನಿ ದೇವರೆತ್ತಾತ ಆ ಕಷ್ಟನು ಅಂತ ಪಣಿತು ನೆಮ್ಮದಿದ ಜೀವನ ಈ ಮೋದಿ ಸರ್ಕಾರ ಎಂಕು ಗುರುತಿಸಾಯನ ಅವರಿಗೆ ಧನ್ಯವಾದ ಸಲ್ಲೋಡು ಹಾಕು ಪಣೋಡು ಹಾಕು. ಮತ್ತೆಂತ ಹೇಳಿದ್ರೆ ಇವಾಗ ನೀವು ಪದ್ಮಶ್ರೀಗೆ ಆಯ್ಕೆ ಆಗಿದ್ದೀರಿ ಅಂತ ಗೊತ್ತಾಯ್ತು. ಆಗ ನಿಮ್ಮ ಜನರ ಅಂದ್ರೆ ನೆರೆಕರೆಯವರಾಗಿರ್ಬೋದು ಅಥವಾ ಊರಿನವರಾಗಿರ್ಬೋದು ಹೇಗೆ ಪ್ರತಿಕ್ರಿಯೆ ಹೇಗಿತ್ತು ಅವ್ರದ್ದೆಲ್ಲ? ಅಪ್ಪಗ ಮಾಂತೇರಿಗಳು ಭಾರಿ ಸಂತೋಷ ನಮ್ಮ ದೇಶಗೊಂಜಿ ಪದ್ಮಶ್ರೀ ತಿಕ್ಕಂಡು ಅದಕ್ಕೆ ಕಾರಣ ಈ ಜೀನಿ ಕಂಪನಿ ಹಾಕ್ಲೇ ಕಾರಣ ಲೆಕ್ಕ ಮಾಡ್ತಾರೆ ಪಂಟ ಬಿತ್ತು ಅಂತ ಹಾಕಿಕೊಂಡು ಒಂದೇ ವಾರೋಟ ಆಯ್ಕೆ ಆಯ್ಕೆ ಆಯ್ತು ವಾಪಸ್ ಎಂಕ್ ಗೊತ್ತಾ ಹಿಂದಿ ಇಂಗ್ಲೀಷ್ ಪಣ್ಣ ಎಂಕ್ ತೆರಿಜಿ ಬುಕ್ಕ ಹಾಕಿ ಮುಲ್ಪ ಇಟ್ಲತ್ತವೆ ಒಂದು ಕೃಷಿ ಇಲಾಖೆ ಹಿಡ್ದು ಬರ್ತಿರ್ತಾರೆ ಒಂಜು ವಾರ ದುಂಬು ಅಕ್ಕಳು ಅಂಡರು ನಿಕ್ಕ ಗೊತ್ತಾ ಅಂಡದು ಆಯ್ತವು ಈ ಪದ್ಮಶ್ರೀಗೆ ಆಯ್ಕೆ ಆಗ್ತಾರಿಗೆ ಡಿಲ್ಲಿದು
ಪತ್ತನ ಪದ್ಮಶ್ರೀ ಆಯ್ಕೆ ನೀರ ಡಾಕ್ಯುಮೆಂಟ್ಸ್ ಮತ್ತೆ ಪದ ಹೋಗಿರೋದು ಏರಾಗಿದೆ ಹಿರಿಯ ಹೆಲ್ಪ್ ಮಾಡ್ತಿದ್ದೀರಿ ದಾಳ ಹೊತ್ತೊಂದು ಗೊತ್ತಿದ್ದೀರು ದಾಳ ಹೊತ್ತೊಂದು ಗೊತ್ತಿದ್ದೀರು ಆಡೆ ಆಯ್ಕೆ ಆಯ್ತು ಬತ್ತನ ಮಾಂತರಿಲ್ಲ ಸಂತೋಷ ಅಂಡು ಇತ್ತೀಚೆ ಮಾಂತರಿಲ್ಲ ಗುರುತಿಸೋವಂತು ಗೊತ್ತೇರು ಅಲ್ಪ ಅಲ್ಪ ಏನಿತ್ತು ಸನ್ಮಾನ ಮಾಡ್ತಂದು ಮಂತವ್ರು ಅವು ಎಂಕ ಸಿಕ್ಕಿನ ಸನ್ಮಾನ ಆಯ್ತು ಈ ಅಲ್ಲಿರ್ತು ಡಿಲ್ಲಿ ಊಟ ಹೋತು ಮೋದಿ ಸರ್ಕಾರ ನಮ್ಮ ದೇಶ ಕೊಂಚ ಸಿಕ್ಕಣ ಅಂತ ಗಿರುತ್ತೆ ನಮ್ಮ ರಾಜ್ಯಕ್ಕೆ ಸಿಕ್ಕಣ ನಮಗೆಲ್ಲರಿಗೂ ಆ ವಿಷಯ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂದ್ರೆ ನಮ್ಮ ಭಾರತ ಸರ್ಕಾರ ಕೂಡ ನಿಮ್ಮನ್ನು ಗುರುತಿಸಿದ್ದು ನಮಗೆ ತುಂಬಾ ಹೆಮ್ಮೆಯ ವಿಚಾರ ಅಂತ ಹೇಳ್ಬಹುದು. ನೀವಲ್ಲಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಯನ್ನು ತಗೊಳ್ಳಿಕ್ಕೆ ಹೋಗುವಾಗ ಅಲ್ಲಿ ರಾಷ್ಟ್ರಪತಿಯಿಂದ ತಗೊಳ್ತೀರಿ, ಯಾರನ್ನೆಲ್ಲ ಅಲ್ಲಿ ಭೇಟಿಯಾಗಿದ್ರಿ? ಅಲ್ಪ ರಾಷ್ಟ್ರಪತಿ ಇತ್ತರು ಗೋವಿಂದ ಪೈ ಇತ್ತಿನ ರಾಷ್ಟ್ರಪತಿ ಕೊರಿಯರ್ ಅಲ್ಪ ಆ ಪಿನ್ನು ಅಂತ ಕೂತಿರ ಏನು ಆಟೆ ಪೋನ ಬುಕ್ಕ ಇಪ್ಪೆರಮು ಎಡ್ರೆಬ್ಬರು ಬುಕ್ಕ ಮಂತ್ರಿಗಳು ಮೋತಿಗಳು ಮಾಂತ ಇತ್ತರು ಅಕ್ಳು ಸಾಲ ತೋಡ್ನೆ ಅಲ್ಪ ಒರಿಯೇ ಪೋಯಾರ ಅಂಡ್ಲ ಏನು ಮುಟ್ಟಾಳದಿಡ್ತೆ ನಾವು ಬೆಳೆತಾವು ಮುಟ್ಟಾಳದಿಡ್ತೇನು ಪೋತೇನು ಪಂಡ ಕೇಂದ್ರ ಹೌದಾಯ್ತು ಅವ ಅವು ನಿಕ್ಳು ಟೊಪ್ಪಿದಿಟ್ನ ಎಂಕ್ಳಿಗೆ ಮುಟ್ಟಾಳೆ ಎಂಕ್ಳಿನ ಅವು ಅಗತ್ಯದವು ಅಂಡು ಅಂದೋಣ ಅಂಚೆ ಆರು ಒಂಜಿ ನಾನು ಗುರುತಿಸಾಯ್ನೇಕು ಇಡೀ ನಮ್ಮ ರಾಜ್ಯಕ್ಕೆ ಒಂಜಿ ಕೀರ್ತಿ ಕೊಣತ್ತೆರಂದು ಪಣ್ಯರಾರೆ ಹೆಮ್ಮೆ ಆಪುನೆಂಕು. ಇವಾಗ ನಿಮ್ಮನ್ನು ಗುರುತಿಸಿದಿರಿ, ನಮಗೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಖುಷಿ. ನಾವು ಕೂಡ ಪ್ರಧಾನಮಂತ್ರಿಯನ್ನು ಭೇಟಿಯಾಗಲಿಲ್ಲ, ರಾಷ್ಟ್ರಪತಿಗಳನ್ನು ಭೇಟಿಯಾಗಲಿಲ್ಲ, ನೀವು ಭೇಟಿಯಾಗಿದ್ದೀರಿ. ನೀವಿಷ್ಟು ವರ್ಷ ಪಟ್ಟ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂತಾಗಿದೆ ನಿಮ್ಮನ್ನು ಗುರುತಿಸಿದ್ದು. ತುಂಬಾ ಹೆಮ್ಮೆ ಕೂಡ ನಮಗೆ. ಪದ್ಮಶ್ರೀ ಸಿಕ್ಕಿದ ನಂತರ, ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದ ಮೇಲೆ ನಿಮ್ಮ ಜೀವನ ಹೇಗಿದೆ ಈಗ? ಪದ್ಮ ಸಿಕ್ಕಿದ ಮೇಲೆ ಜೀವನ ಈಗ ಸ್ವಲ್ಪ ಉತ್ತಮ. ಆದರೆ ಮನೆಗೆ ಬರುವಾಗ ಅವರ ಒಟ್ಟಿಗೆ ಓಡಾಡಲಿಕ್ಕೆ ಉಂಟು. ಪಂಡ ಆಕಳು ಎರಡು ಭಿನ್ನ ಬತ್ತೇರು ಒಟ್ಟಿಗೆ ಆಕಳ ಒಟ್ಟಿಗೆನೇ ಆಂಡು ಹೆಚ್ಚಿಗೆಲ್ಲ ನಮ್ಮ ಕೃಷಿಗೆ ಗಮನ ಬರೀರ ಅಪ್ಪುಜಿ ಅಂಡ ಗಮನ ಕೊರಜ ನಮ್ಮ ದೇಶವು ತಿಕ್ಕಣ ಒಂಜೆವು ಕೊರಂದೆ ಉಪಾಯ ಐತಿ ಪಂಡ ನಮ್ಮ ಒಂಜಿ ಗುರುತು ಸಾಯ್ನೆಕಾಯಿನ ನಮ್ಮ ಕೊಡಿಯ ಪೋಡಾಪು. ಈಗ ಇಷ್ಟೆಲ್ಲ ಗುರುತಿಸಿ ಎಲ್ಲದಕ್ಕೂ ಕಾರಣ ಯಾರಂತ ಹೇಳಿದ್ರೆ ನಮ್ಮ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅಂತ ಹೇಳ್ಬಹುದು. ಅವರಿಗೆ ನಮ್ಮ ಕರಾವಳಿ ಕರ್ನಾಟಕದ ಎಲ್ಲರ ಕಡೆಯಿಂದ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಎಲ್ಲರ ಪರವಾಗಿ ನಾವು ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಹಿರಿಯ ಜೀವವನ್ನು ಗುರುತಿಸಿದ್ದೀರಾ, ಗೌರವಿಸಿದ್ದೀರಾ, ಭಾರತದ ಅತ್ಯುನ್ನತ ಪ್ರಶಸ್ತಿ ಪದ್ಮಶ್ರೀಯನ್ನ ನೀಡಿ ಗೌರವಿಸಿದ್ದೀರಿ. ಸೊ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಒಂದು ನಾವೆಲ್ಲರೂ ಕೂಡ ಧನ್ಯವಾದವನ್ನು ಸಲ್ಲಿಸಲೇಬೇಕಾದಂತಹ ವಿಚಾರ. ಅವು ಪಂಡದ ಹೆಂಕದಾಯ್ತಾನೆ ನಾವು ಅಮ್ಮೆನ ಮುದರೆ ಎಂಕ ಬನಾಯ್ಕದು ಬುಕ್ಕ ಎಣ್ಣವು ಮಾಂಗ ನಾಯ್ಕ ಬಂಡದು ಅಂಚೆ ಎಂಕು ಮೂಜಿ ಜೋಕುಲು ರಡ್ಡ ಅಣ್ಣ ಒಂಜಿ ಪೊಣ್ಣುಲ ಇತ್ತ ಒಂಜಿ ನೆಮ್ಮದಿಟ್ಟು ಅಂತ ಇಲ್ಲಾಟು ಪತ್ತನಾಕ್ಳಿಗೆ ಒಂಜಿ ನೆಮ್ಮದಿ ಉಂಡು. ಪಂಡ ದುಂಬು ದಾಳ ಇದ್ಯಾನು ಹತ್ತಲ ಬಡೆ ಎಪ್ಪತ್ತು ಇತ್ತು. ನಾನು ಕಂಬ ಕಾಯ್ತ ಕಬ್ಬೆ ಬಾಡಿಸಿ ಫಸ್ಟ್ ಕುಳ್ಳದನ್ನೇ ಮಾಡಂತ ತಟ್ಟಿ ಕಟ್ಟದು ಅಂಡ್ಲ ಅಲ್ಪ ಒಕ್ಕೆರು ಪೋರ ಬಳ್ಳಿಯಿಂದ ಹನ್ನೆರಡು ಪನ್ನೆಡ್ತಾರ ಅಲ್ಪ ಉಂತೊಂದು ನಾನು ಇನ್ನು ಅವು ಅಲ್ಲಿರ್ತು ಡಿಲ್ಲಿ ಉಂಟ ಪೋಪ್ಲೆಕ್ಕ ಮೋದಿ ಸರ್ಕಾರ ಗುರುತಿಸ ಧನ್ಯವಾದ ಸಲ್ಲಿಪ. ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮೋದಿ ಸರ್ಕಾರದ ಮೋದಿ ನೇತೃತ್ವದ ಸರ್ಕಾರ ನಡೀತಾ ಇರುವಂತದ್ದು. ನಮ್ಮಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಎಲ್ಲರನ್ನ ಗುರುತಿಸಿದ್ದಾರೆ. ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಸಾಧನೆಗೈದಂತಹ ಹಲವಾರು ಸಾಧಕರನ್ನ ಗುರುತಿಸಿ ಸನ್ಮಾನಿಸಿದ್ದಾರೆ. ಇವರ ಬಗ್ಗೆ ನೀವು ಹೇಳೋದಾದ್ರೆ, ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಹೇಳೋದಾದ್ರೆ ಏನು ಮಾಡ್ಬೇಕು? ನಮ್ಮ ಮಾಂತ ಇಲ್ಲ ಈ ಆರನ್ನು ನಿಜವಾದ ಮಾಂತ ಇಲ್ಲ ಓಟು ಬರುತ್ತೆ. ನಮ್ಮ ದೇಶನು ಒರ್ಪೋಡು ನಮ್ಮ ದೇಶವು ಬೋಡಾತು ಓಟು ಎಣ್ಣ ಓಟು ದೇಶವು ಬೋಡಾತು ಎಂಕು ನರ್ಮಲ ದೇಶ ಒರಿಪೋಡು ಒಟ್ಟಾರೆ ಏರು ಓಟು ಕೊರ್ಪುಣ ದೇಶ ಒರಿಪ್ಲೆಕ್ಕ ಓಟು ಕೊರ್ಲೆಂದು ಎಣ್ಣ ಮಾಂತರೆಲ್ಲ ಇನಾಂತಿ ಅಂತುಂಟು. ಈರೊಂಜಿ ಕೃಷಿಕೆ ಆದಿತ್ತೆ ಕೃಷಿಕೆರೆಗೆ ದಾದ ಪಂಡ್ರೆ ಇಷ್ಟಪಡಪ್ಪಾರ ಏನು ಅನ್ಕೊಂಡ ಕೃಷಿಯಿಂದ ಮಂಟ ನಂಗೆ ಜೀವನ ಆಗ್ಬೋಡ ಮುಖ್ಯ ಕೃಷಿದು ಬುಕ್ಕ ಉದ್ಯೋಗ
ಇದ್ಯ ಅವು ಮಾಂತಲ ಬೋಡು ಅಂಡ ಕೃಷಿ ಇದ್ಯ ಅಂದ ನಂಗೆ ಜೀವನದ ಇಪ್ಪಿರ ಕಷ್ಟ ದನೆ ಇತ ಒಂಜಿ ಸಾರೆ ದಾಂಡು ಒಂಜಿ ಬೊಂಡೆ ಪೋಳಿ ಒಂಜಿ ಬಾರೆ ದಾಂಡು ಕೈಲು ದಿಕ್ಕುಂಡು ಅವು ನರಮಣಿ ತಿನ್ಪುಣ ವಸ್ತು ನಿಜವಾದ ಅವು ಮಾಂತ ತಯಾರು ಮಾಡ್ತಾನೆ ನಂಗೆ ಅಲ್ಲಿ ಇಡ್ದು ತಯಾರು ಮಾಡ್ತಾನೆ ಪಟ್ಟಣ ಹೋಗ್ಪುಂಡು ಇದ್ದಂಟ ಪಟ್ಟಣ ರೋಲ್ ಪಡ್ದು ತಿನ್ನರ ಇದ್ದಿ ಐಕು ಬೋಡಾತು ಮಾಂತರ್ಲೇನು ಅನ್ಕೊಂಡ ಪಣಿಮಣಿ ಜಾಗ ಇದ್ಯಾ ಅಂದ್ರೆ ನಂಗೆ ಇದ್ದಿ ಸಾಧಾರಣ ಸೀರ್ನಾಥ್ ಅಕ್ಲನ ಒಂದು ತರಕಾರಿ ಪೇಂಟ್ ಹಿಡ್ದು ಇಸೋ ಹೊರ್ತುಕೊಂಡು ತರಕಾರಿಗೆ ನಮ್ಮ ಇಲ್ಲಾರ್ದ ನಾಡಿದ್ದು ಮಾಡ್ಬೇಕೋ ಮಾಂತೇರೇಟ್ಲೇನು ಅನ್ಕೊಂಡೆ ನಾಡಿದ್ದು ಮಾಡ್ತದ್ದು ನಮ್ಮ ಐನೇ ತಿನ್ಕೋ ದುಂಬ ಒಂದು ಮರ್ದಿದ್ದಿ ಅಂಡು ಇತ್ತೆ 10 ಮರ್ದು ದನೆ ಮುಕ್ಕಲಾಸಿಲ್ಲ ನಮ್ಮ ಸರ್ರಟುಳ್ಳನೆ ಇಸೋ ಹೊತ್ತು ನೀರಿಡ್ದು ಬತ್ತನ ಪ್ರತಿಯೊಂದು ಜೇಟ್ಲ ಇಸೋ ಉಂಡಿದ್ದೆ ಅಪ್ಪ ಈ ಸೊರಂಗದ ನೀರು ದಾಯ್ತಾಂಡ ಸೊರಂಗದ ನೀರು ನಿಜವಾದ ಸಿಕ್ಕುನ ಕಷ್ಟ ಇತ್ತೆ ಕಷ್ಟ ಸಿಕ್ಕಂಡ ನೀರು ಎಡ್ಡೆ ಸೊರಂಗದ ನೀರು ತಾತು ಎಡ್ಡೆ ನೀರು ಊಳ ಐತಿ ದನೆ ಆಯ್ತು ಹಲವಾರು ಬೇರ್ತ ನೀರು ಅಂತ ಮರ್ತ ಬೇರೆ ತಂದು ಜಪ್ಪುಂಡೈಕು ಅವು ಒಂಜಿ ಮರ್ದ ಸಮೇತ ಉಂಡು ನನ್ನ ಪೇರು ಗುಯಲ್ದ ಹಾಪುಜ ಒಂದು ಗುಯಲ್ದ ಹಾಪುಂಡು ಅವು ದನೆ ಉಂತನ ನೀರು ಭಾರತ ಇಡ್ಲ ಸುಮಾರು ನಂಗೆ ಪರಿಹಾರ ಅಂತ ಉಪಯೋಗ ಆಪೂಜ ಒಂದು ಆಪುಂಡು ಅಂಟ ಸೊರಂಗದ ನೀರು ಅವು ತೀರ್ತದಲ್ಲ ಇಂಚ ಸಾಧನೆ ಓಡು ಅಂತಾರೆ ಸಾಧನೆ ಇದ್ದಿಂದ ಅಂಟ ದೇವರು ಕೊರುವೇರ ಅಂಡ ಮಣಿಪನೆ ಉಂಟುಂಡ ಇತ ಬೆತೆರ ಅಂಡ ಒಂಜಿ ರಡ್ಡು ಎತ್ತದು ಮಣಿಪನೆ ಉಂಟ ಅಣ್ಣ ಬೊಡ್ತೀವು ಯಾರು ಬಂಗಾತ ನಾವು ಆ ಬಂಗಾತನೇಕ ಆಕೆಯಲ್ಲಿ ದೇವರು ಫಸ್ಟಿವಲ್ ಕೊರ್ಪೇರು ಖಂಡಿತ ಏನನ್ನು ಸುತ್ತ ಮಾರಬಹುದು ಹೌದು ಯಾಕಂತ ಹೇಳಿದ್ರೆ ಶ್ರಮಕ್ಕೆ ಖಂಡಿತವಾಗ್ಲೂ ಪ್ರತಿಫಲ ಇದ್ದೇ ಇದೆ ಅನ್ನೋದಕ್ಕೆ ನಮಗೆ ನೇರವಾದ ಉದಾಹರಣೆ ಮಾದರಿ ಅಂತ ಹೇಳಿದ್ರೆ ಅಮ್ಮೈ ಮಹಾಲಿಂಗನಾಯ್ಕ ಅವರು. ನೀವೊಬ್ಬ ಯಶಸ್ವಿ ಕೃಷಿಕನಾಗಿದ್ದು ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿಯ ಹೊಸ ಯೋಜನೆಗಳನ್ನ ಜಾರಿಗೆಗೊಳಿಸಬೇಕು ಅನ್ನೋದು ನಿಮ್ಮದು ಏನಾದರೂ ಯೋಜನೆ ಇದೆಯಾ, ಅಥವಾ ಕೃಷಿಕರಿಗೆ ಬೇಕಾದಂತಹ ಯಾವ ರೀತಿಯ ಸವಲತ್ತುಗಳನ್ನು ಸರ್ಕಾರ ನೀಡಬೇಕು ಅನ್ನೋ ಕೋರಿಕೆ ಇದೆಯಾ ನಿಮ್ಮಲ್ಲಿ? ಕೃಷಿ ಕೆರೆ ಬೋಡ್ತಾರೆ ಐತೆ ಮರ್ದದ ಸೌಕರ್ಯ ಮಂತು ಕೊಡ್ತಾರೆ ಅಕ್ಲೆಗೆ ಒಂಜಿ ಕೃಷಿ ಮಲ್ಪುಣ ಅಕ್ಲೆಗೆ ಒಂಜಿ ಇಲ್ಲಿದ್ದೆ ಅಂದರೆ ಇಲ್ಲು ಮಾರ್ಗ ಇದ್ದೆ ಅಂದ್ರೆ ಅಕ್ಲೆಗೆ ಒಂಜಿ ಮಾರ್ಗ ರಿಪೇರಿ ಇನ್ನು ಮಾಂತ ಮಾಲ್ತು ಕೊರಂಟ ಎಡ್ಡೆ ಅಂದ್ರೆ ಎನ್ನ ಅಭಿಪ್ರಾಯ ಪಂಡ ಮೋದಿ ಸರ್ಕಾರ ಇನ್ನು ಮಾಂತ ಜಾರಿ ಮಾಡ್ತಂಡ ನಂಗೆ ಅವು ಕೃಷಿ ಕೆರೆಗೆ ಒಂಜಿ ಅದ ಬುಕ್ಕ ಏನೋ ಒಂಜಿ ಒಣಗ ಈ ಕಂಡ ಇತ್ತಿನ ಕೆಲವು ಪಡೀಲು ಹೊಡ್ಪಿದ್ರು ನಿಜವಾದ ఆయన ಪಾಟೀಲ ಬಲ್ಲಿ ಅವು ಪಡೀಲು ಪಾಡ ಅಂತ ಲೆಕ್ಕ ఆయన చూడు ಆ ಪಡೀಲು ಅಂಟ ಬೇತನಕ್ಕೂ ಕೃಷಿ ಹೊಡ್ಪಿರ ಕೊರಡು ಆ ಕೆಲವು ಇತ ಕಂಡ ಇತ್ತಿನಾಗ ಲಬ್ಬರ್ ಇಡ್ತಾರೆ ಲಬ್ಬರ್ದಲ್ಲ ನಂಗೆ ತಿನ್ನರ ಹಾಕುತ್ತಿ ತಿನ್ನೋಡ ತಿನ್ಪುನ ವಸ್ತು ತಯಾರು ಮಾಡ್ಕೊ ಲಬ್ಬರು ಬಜ್ಜಿ ಟೈರ್ ಹಾಕಿಂದ ಓಪನ್ ಆಗ್ತಾ ಅಂದೆ ಇದು ಎಂಚಿನ ಕಂಡಗಳು ಪೂರ ಕೆಲವು ಲಬ್ಬರ್ ನಾವು ಇವತ್ತು ಆಧುನೀಕರಣ ಅಂತ ಬಂದು ಎಲ್ಲ ಕೃಷಿ ಕೂಡ ನಾಶ ಒಂಜೇ ಕೃಷಿ ನಮ್ಗೆಲ್ಲ ಅಲ್ಲಿ ಒಂಜೆ ಅಂತಲ್ಲ ಒಂಜೇನು ಬೇರೆ ಬೇರೆ ಮಾಡ್ಕೊಡು ಮಿಶ್ರ ಕೃಷಿ ಮಾಡ್ಕೊಡು ಒಂಜೆ ನಮ್ಗುಂಡ ಒಂದು ಇತ್ತ ಕೊಕ್ಕೋ ಬಜ್ಜಿ ಕಮ್ಮಿ ರೇಟ್ ಇತ್ತು 30 ರೂಪಾಯಿ 20 ರೂಪಾಯಿ ಇತ್ತು ಕೊಕ್ಕೋಗಿ ಇನ್ನು 120 ಮುಟ್ಟ ಉಂಡು ಒಂದು ಕೆಜಿಗೆ ಹೊರ ಪೂರ ಕಟ್ತಾ ಇರ್ತೀರಿ ಕೊಕ್ಕೋ ಬಡ್ಸಿ ಇಂದು ಬಾಕಿ ನಾವು ಹಾವು ಅಂಡು ಇತ್ತ ಕೊಕ್ಕೋ ಇತ್ತ ಸಾರಿಗೆ ಬೀಳೆ 1 ವರ್ಷ ಕಮ್ಮಿ ಅಂಡ 1 ವರ್ಷ ಬರ್ಕೊಂಡು ಬಜ್ಜೆ ಈಗಲ ಅಂಚೇನೆ ಒಂಜೆ ಲೆಕ್ಕ ರೇಟ್ ಎಪ್ಪಲ ಇದ್ದಿ ಮಾಂತೆಗ್ಲ ಅದು ಹೆಚ್ಚು ಕಡಿಮೆ ಉಂಡೆ ಉಂಟು ಅಂಚೇನು ಹೇಳ್ತಾರೆ ಏನೋ ಅನ್ಕೊಂಡು ಮಾಂತೆಲ್ಲ ನಮ್ಮ ಜಾಗೆಟ್ ಪಣಿ ಅನಿತು ನಂಗೆ ಮಾರಿಯಲ್ಲಿದ್ದೆ ಅಲ್ಲ ನಂಗೆ ಇಲ್ಲಡೆ ಕೊಡ್ತಾನ ಕೃಷಿ ಒಂಜಿ ತರಕಾರಿಯ ಮಾಂತ ಬೆಲೆ ಪೈಸೆ ಕೊಡ್ತು ಕೊಂಡ್ನೇಕು ನಮ್ಮ ಪಣಿ ಬೇಕಂತಾರೆ ಲಕ್ಕೊಡಪ್ಪು ಇತ್ತದ ದನೆ ಲಕ್ಕುನ ಇತ್ತದ ಜೋಕ್ಲೆ ದಾನೆ 1 ಗಂಟೆ 8 ಗಂಟೆ ಕರಿಯೋಡಪ್ಪು ನಿಜವಾದ ಪಣಿ ಬೇಕಾಗ ಏನು ದುಂಬುಲ ಅಂಚೇನೆ 4 ಗಂಟೆಗೆ ದುಂಬು ಲಕ್ಕದು ದುಂಬು 7 ಗಂಟೆಗೆ ಕೆಯಿ ನಡ್ಯರವರೆಗೂ ಅಪ್ಪಗ ಪೋತು ಎರ್ಲೆಗೆ ತಿನ್ನರ ಬಾಡಿಸು ರಡ್ಡು ಮೂಜಿ ಬರಿ ಕಂಡ ಅಡಸ್ತದಾವು ಬೊಲ್ಪು 4 ಗಂಟೆಗೆ ತುಂಬು ಲಕ್ಕೊಡಾಪು ಅವೇ ಈ ನಿಕ್ಲ 4 ಗಂಟೆಗೆ ಎಚ್ಚರಿಗೆ 8 ಗಂಟೆಗೆ ತುಂಬು ಲಕ್ಕದ ಆಂಡೆ ಎಂಕು ತೋಟ ಅವಳ ತಿರುಗದ ಆಂಡೆ
ಇನಿಕ್ಕಿಲ್ಲ. ಹೌದು, ನೀವು ಅಷ್ಟು ಶ್ರಮ ಪಟ್ಟದಾಗಿ ಇವತ್ತು ನಿಮ್ಮನ್ನೆಲ್ಲರೂ ಗುರುತಿಸುವಂತಾಗಿದೆ. ಇನಿಯಾನಲ್ಲ ಇಲ್ಲಾರ್ದ ಸಾಕೆ ಪುನಃ ಇನಿಕ್ಕಾನಲ್ಲ 74 ವರ್ಷ 74 ವರ್ಷದ ಹಿರಿಜೀವಿ, 75 ವರ್ಷದ ಹಿರಿಜೀವಿ. ಅವರ ಈ ಒಂದು ಸಾಧನೆಗೆ ನಮ್ಮ ಭಾರತ ಸರ್ಕಾರ ನೀಡಿರುವಂತಹ ಗೌರವ ನಿಜಕ್ಕೂ ಇವರಿಗೆ ಸಲ್ಲಬೇಕಾದಂತಹ ಗೌರವ ಅನ್ನೋ ಒಂದು ವಿಚಾರ ನಮಗೆ ತುಂಬಾ ಹೆಮ್ಮೆ ಇದೆ. ಕಳೆದ 10 ವರ್ಷಗಳಿಂದ ನಮ್ಮ ಭಾರತ ಸರ್ಕಾರ ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವಂತಹ ಸಾಧಕರನ್ನ ಗುರುತಿಸಿ ಅವರನ್ನ ಸನ್ಮಾನಿಸ್ತಾ ಇದ್ದಾರೆ. ಅದೇ ರೀತಿ ಅವರಿಗೆ ಸಲ್ಲಬೇಕಾದಂತಹ ಗೌರವಗಳನ್ನ ನೀಡಿ ಸಲಹುತ್ತಾ ಇದ್ದಾರೆ, ಪ್ರೋತ್ಸಾಹಿಸ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ನಮ್ಮ ಮೋದಿ ಸರ್ಕಾರ ಅನ್ನೋದು ಹಲವಾರು ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಸಾಧಕರನ್ನ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ಸಲ್ಲಬೇಕಾದಂತಹ ಕೆಲವೊಂದು ಗೌರವಗಳನ್ನ ನೀಡಿ ಗೌರವಿಸಿದ್ದಾರೆ. ಸೊ ಈ ಒಂದು ನಮ್ಮ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರ ಬಗ್ಗೆ ನಮ್ಮ ಮಹಾಲಿಂಗ ನಾಯ್ಕರವರು ಏನಂತಾರೆ ಅಂತ ಹೇಳಿ ಅವರ ಹತ್ರ ಕೇಳ್ಕೊಂಡು ಬರೋಣ. ಏನು ಈ ಓಟು ಚೌಟರ್ ಓಟು ಅಂತಿದ್ದಾರೆ, ಆರೇನ ಓಟು ಕೊರತು ಮೋತಿನ ಗೆಲ್ಪದ ಕೊರಡು ನಮ್ಮ ದೇಶವು ಅದು ಗೆಲ್ಪದ ಬತ್ತು ನಂಗೆ ಮಾಂತಿರೆಗಳ ಎಡ್ಡೆ ಉಂಟು. ಕೃಷಿ ಕ್ಷೇತ್ರ, ಕೃಷಿಯಲ್ಲಿದ್ದವರಿಗೆ ಹಲವಾರು ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು, ಹಲವಾರು ರೀತಿಯ ಯೋಜನೆಗಳನ್ನ, ಅದೇ ರೀತಿ ನಿಮ್ಗೆ ಬೇಕಾದಂತಹ ಕೆಲವೊಂದು ಸವಲತ್ತುಗಳನ್ನ ನೀಡಿರುವಂತದ್ದು ನಮ್ಮ ಮೋದಿ ಸರ್ಕಾರ. ಈ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಏನು ಇಂಥ ಮಹಾಂತ ಇಂಥ ಮೋದಿ ಸರ್ಕಾರ ಬೇತೆ ಬೇತೆ ಕಾರ್ಯ ಮಾಡು ಓದಕ್ಕಾದ ಕೊಡ್ತಾರೆ. ಅಂಚೆ ಹಿಡಿದ ಆರೇನು ಮಹಾಂತೆಲ್ಲ ಕೂಡ್ತು ಮೋದಿ ಸರ್ಕಾರ ಗೆಲ್ಪೋಡು ನಡೀತು, ಇಡೀ ದೇಶ ಓಡಾತು ಇನ್ನು ಆರೇನು ಗೆಲ್ಪೋದು ಕೊರೋಡು ನಡೀತು. ಚೌಟರ ನಾನಾರ ಓಟು ಕೊರತು ಗೆಲ್ಪೋಡು ಆರ ದುಂಬು ದೇಶ ಕಾತಂದ ನಮ್ಮ ಚೌಟರ ಓಟು ಕೊರತು ಗೆಲ್ಪಾತು. ಪ್ರಧಾನಿ ಮೋದಿನ ನಾನಾರ ಗೆಲ್ಪಾತು ಕೊರೋಡು ಮಾಂತೆ ಇನಂತಿ ಉಂಟಾನು. ಅದೇ ರೀತಿ ನಮ್ಮ ಭಾರತದ ಬೆನ್ನೆಲುಬಾಗಿರುವಂತಹ ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದಿರುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನಮ್ಮ ಅಮ್ಮೈ ಮಹಾಲಿಂಗ ನಾಯ್ಕರವರು ಕೂಡ ಒಬ್ರು. ಇವರು ಎಲ್ಲಾ ಕೃಷಿಕರಿಗೆ ಮಾದರಿಯಾಗಿರ್ತಕ್ಕಂತಹ ಒಬ್ಬ ಕೃಷಿಕ ಅಂತ ಹೇಳಿಕೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಉಂಟು. ಇವರ ಈ ಒಂದು ಕೃಷಿ ಸಾಧನೆಯು ಎಲ್ಲ ಕೃಷಿಕರಿಗೆ ಹಾಗೆ ಎಲ್ರಿಗೂ ಕೂಡ ಮಾದರಿಯಾಗಲಿ. ನಮ್ಮ ಭಾರತ ಸರ್ಕಾರ ಹೀಗೆ ನಮ್ಮ ಭಾರತ ದೇಶ ಅಭಿವೃದ್ಧಿ ಅಂತ ಸಾಗಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು, ಅದೇ ರೀತಿ ಮುಂದಕ್ಕೆ ಭಾರತ ಇನ್ನಷ್ಟು ಅಭಿವೃದ್ಧಿಯತ್ತ ಸಾಗಲಿ ಎನ್ನುವಂತ ಆಶಯದೊಂದಿಗೆ ನಿಮ್ಮ ಆಶೀರ್ವಾದ ನಮ್ಮ ಎಲ್ಲ ಭಾರತೀಯರಿಗೆ ಇರ್ಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ನೀವು ನಿಮ್ಮ ಈ ಒಂದು ಸಾಧನೆಯ ಬಗ್ಗೆ ಹಂಚಿಕೊಂಡಂತಹ ಎಲ್ಲಾ ವಿಚಾರಗಳಿಗಾಗಿಯೂ ಧನ್ಯವಾದವನ್ನು ತಿಳಿಸ್ತಾ ಕೊನೆಯದಾಗಿ ಏನು ಹೇಳಿಕೆ ಇಷ್ಟಪಡ್ತೀರಾ? ಪಂಡ ವಿಡಿಯೋ ಬರ್ತದೆ ಎಂಕ್ ಎರಡು ಪಾತ್ರ ಅವಕಾಶ ಕೊರನೆಗೆ ನಿಕ್ಲೆಲ್ಲ ಧನ್ಯವಾದ. ಇಡೀ ನಮ್ಮ ದೇಶವು ಮಾಂದೇನ ಧನ್ಯವಾದ ಪಂಡತೆ ಪಾತ್ರ ಜೈ ಜೈ ಕರ್ನಾಟಕ.